Your time starts now. ಪ್ಲ್ಯಾಂಡ್ ಆ್ಯಪಲ್ ಇದ್ದರೆ ಆ್ಯಪಲ್ ಹಲ್ವಾ ಮಾಡ್ಬೋದು ಅಂತ ನಾನು ಎಲ್ಲೋ ಒಂದು ಕಡೆ ಓದಿದ್ದೆ ರೆಸಿಪಿನ. ಆ್ಯಪಲ್ ಹಲ್ವಾ ಮಾಡೋದು. ದಿಸ್ ಇಸ್ ಗ್ರೀನ್ ಆ್ಯಪಲ್, ಸೊ ಇಟ್ ಇಸ್ ಮಚ್ ಬೆಟರ್ ಬಿಕಾಸ್ ಅದು ಹುಳಿ ಇರುತ್ತೆ. ನಾನು ಹೇಳಿಬಿಟ್ಟಿದ್ದೆ, ಅಮ್ಮ ನೀನು ಪೀಲ್ ಮಾಡಿಬಿಟ್ಟು ಗ್ರೇಟ್ ಮಾಡ್ತಾರೆ ಆ್ಯಪಲ್ನ, ಅಷ್ಟರಲ್ಲಿ ನಾನು ಮಿಕ್ಕಿದ್ದು ನೋಡ್ಕೊತಾ ಇರ್ತೀನಿ. ನಮ್ಮಮ್ಮ ತುಂಬ ಅಚ್ಚುಕಟ್ಟು, ಆ ಚಾಕುಯಿಂದ ಹಿಡಿದು ಎಲ್ಲ ತೊಳ್ಕೊಂಡು ಕುತ್ಕೊತಾರೆ. ನಾನು ಹೇಳಿದೆ ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲಮ್ಮ, ಹೆಂಚ್ ಮೇಲೆ ಏನೇನು ಕೆಲಸ ಇದೆ ಪ್ಯಾನಲ್ಲಿ, ನೀನು ಅದು ನೋಡ್ಕೊಂಡು ನಾನು ಮಿಕ್ಕಿದ್ದೆಲ್ಲ ಸಪ್ಲೈ ಮಾಡ್ತಾಯಿದ್ದೆ. ನಾನು ಗ್ರೇಟ್ ಮಾಡಿಕೊಟ್ಟೆ, ಆಮೇಲೆ ತುಪ್ಪ ಎಲ್ಲ ಹಾಕಿ ಇಷ್ಟಿಷ್ಟು ಹಾಕು ಗೈಡ್ ಮಾಡ್ತಾಯಿದ್ದೆ. ಇದೆಲ್ಲ ಮಾಡು, ಶಿ ಡಿಡ್ ಇಟ್. ಇವತ್ತಿನ ದಿನ ನನಗೇನು ಬೇಕೋ ನಾನು ಮಾಡಿದರೆ ಅದು ಚೆನ್ನಾಗಿರಲ್ಲ. ನಾನು ಯಾವಾಗಲೂ ಮಾಡ್ತಾನೇ ಇರ್ತೀನಿ. ಇವತ್ತೊಂದಿನ ಅದು ನನ್ನ ಅಕ್ಕ ಮಾಡಲಿ ಅಂತ ಅವಳಿಗೆ ಬಿಟ್ಬಿಟ್ಟಿದ್ದೆ, ಏನು ಬೇಕಾ ಮಾಡ್ಕೊ ನೀನು ಅಂತ. 7 ನಿಮಿಷ ಆಗಿದೆ. 7 minutes ಆಲ್ರೆಡಿ ಓವರ್. ನಿಮಿಷ ಆಗಿದೆ. ಸುಪ್ರಿಯಾ, ನೀನು ಜೊತೆಲಿ ಮಾಡ್ಬೇಕು. ಹಾ 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 ಹಾ. ಏನ್ ಮಾಡ್ತಾ ಇದ್ದೀರಾ? ನೀನು ಮಾತಾಡ್ಸಿ ಪುದೀನಾ ಗೋಬಿ. ಪುದೀನಾ ಗೋಬಿ ನೋಡ್ಬೋದಾ? ಎರಡು ಮಾಡಿದ್ರೆ ಸಾಕು. 2. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾರ್ ಕಿಚನ್ ಕಿಲಾಡಿ 2 ನೋಡ್ರಿ, ಎಷ್ಟು ಹೇಳಿದ್ರು ಅಷ್ಟೇ ತಗೊಂಡು. ಇದ್ರೊಳಗೆ ಸರ್ವ್ ಮಾಡಿ ನೀನು ಏನು ಬೇಕಂದ್ರೆ ಆ್ಯಪಲ್ ಹಲ್ವಾ ಅದ್ರಲ್ಲಿ ಸರ್ವ್ ಮಾಡಬೇಕು ಅಂತ ಈ ಬೌಲ್ ಹಾಕ್ಕೊಂಡಿದ್ದೆ. ಇದು ಬ್ಯಾಕಪ್ ಪ್ಲಾನು, ಇದು ಹೊಡೆದೋಯ್ತು ಅದಕ್ಕೆ. ನೀನೇನು ನೋಡ್ತಾ ಇದ್ರೆ ಪಾಪ ಭಾರತೀಯ ನಾರಿಯರು ಎಷ್ಟು ಕಷ್ಟಪಡ್ತಾರೆ ಅಂತ ಅನಿಸ್ತದೆ. ಕಂಕ್ಳಲ್ಲಿ ಒಂದು ಮಗು, ಜವಾಬ್ದಾರಿ ಅಡಿಗೆ ಮಾಡೋದು, ಕರೆಕ್ಟ್. ಮತ್ತೆ ಬೆವರು ಸುರಿಸಿ ಕಷ್ಟಪಟ್ಟು. ಹೌದು. ಬರ, ನಾನು ನೀನು ಹೋಗಿ ಬರೋಣ. ಬರ ಎಲ್ಲ ಕಡೆ ಬರ. ಬಂದ ನಿನ್ನ ಮಗ ಸೃಜನ್ಗೆ ಏನು ಕಿಸ್ ಮೇಲೆ ಕಿಸ್ ಕೊಟ್ಟಿದ್ದಾನೆ. ಯಾರು ಕಿಸ್ ಕೊಡು ಅಂದ್ರೆ ಅವ್ರಿಗೆ ಕಿಸ್ ಕೊಡ್ತಾ ಇದ್ದ. ಎಲ್ಲರೂ ಕಲ್ತ್ಕೊಳ್ಳಿ ಉಮ್ಮ ಕೊಡೋದು ಅಂತ. ಉಮ್ಮ ಕೊಡು. ಎಂಟು ಪಪ್ಪು ಪಪ್ಪಾಯ. This is paneer bread roll, sir. Then this is tamarind chili sauce. ಚಿಲ್ಲಿ ಸಾಸ್. ಸುಪ್ರಿಯಾ ಮಗನ್ನ ನೋಡಿ ನಮ್ಮ ಮಾಧುರ್ಯ ತುಂಬ ಕಲಿಬೇಕಾಗಿದೆ. ಯಾಕೆಂದರೆ ಮೌನದಲ್ಲಿ ಎಷ್ಟು ಅರ್ಥ ಇದೆ ಅಂತ ಅವ್ನು ನೋಡ್ತಾ ಇದ್ದಾನೆ. ಯಾರಿದನ್ನು ನನ್ನನ್ನು ಎತ್ಕೊಂಡಿರೋದು, ಇಷ್ಟು ಚೆನ್ನಾಗಿದ್ದಾರಲ್ಲ, ಇವ್ರು ಯಾಕೆ ಮುಂಚೆ ನನಗೆ ಕಾಣಿಸಿಲ್ಲ ಅಂತ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾನೆ. ನನ್ನ ಹೆಸರು ಸೃಜನ್ ಲೋಕೇಶ್ ಅಂತ. ನಾನು ಕಿಚನ್ ಕಿಲಾಡಿ ಹೋಸ್ಟ್ ಮಾಡ್ತಾಯಿದ್ದೀನಿ, ಜಡ್ಜ್ ಕೂಡ ಮಾಡ್ತೀನಿ ಅಲ್ವಾ? ತಗೋ ಗುಮ್ಮ ಗುಮ್ಮ. You have 3 more minutes. Coming to the one limit. ಒಂದೇ ಒಂದು ಲಿಮಿಟ್ ಇರೋದು ನೀವು.
7, 6, 5, 4, 3, 2, 1. Hands up! ದಯವಿಟ್ಟು ನೀವು ಪಾರ್ಟಿಸಿಪೆಂಟ್ಸ್ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ. ನಿಮ್ಮ ಮನೆಯವ್ರು ತೊಗೊಂಬರ್ರಿ. ಈಗ ತೊಗೊಂಬನ್ನಿ ಅಕ್ಕ. What is it that you have done? Chandru's paneer. ಇದು ಗ್ಯಾರಂಟಿ ಹಣ ಹೇಳ್ಕೊಟ್ರು. ಗೊತ್ತು. ಈಗ ಟೇಸ್ಟಿಂಗ್ ಸಮಯ. ಓಕೆ, ಮೊದಲನೇದಾಗಿ ಮಾಧುರ್ಯ. ಟಾಪ್ 5ಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಯು ಹ್ಯಾವ್ ಗಿವನ್ ಅಸ್ ಅ ಪ್ರಿವಿಲೇಜ್ ಆಫ್ ಹ್ಯಾವಿಂಗ್ ಅ ವಂಡರ್ಫುಲ್ ಡೆಲಿಷಿಯಸ್ ಡೆಲಿಕಸೀಸ್. ಒಬ್ಬೊಬ್ಬರು ಒಂದೊಂದು ಅದ್ಭುತವಾದಂಥ ಒಂದು ಡಿಶ್ಗಳನ್ನ ಮಾಡಿದ್ದೀರಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ವಿ ಆರ್ ಪ್ರೌಡ್ ಆಫ್ ಆರ್ ಸೆಲ್ಫ್ಸ್ ದಟ್ ವಿ ಹ್ಯಾವ್ ಸೆಲೆಕ್ಟೆಡ್ ಯು. ಆದರೆ ಟುಡೇ ಇಟ್ ಈಸ್ ಆರ್ ಪ್ರಿವಿಲೇಜ್ ಟು ಅನೌನ್ಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರೆಸೆಂಟೇಷನ್ನು, ಟೇಸ್ಟು, ಹೊಸ ಒಂದು ಇನೋವೇಷನ್ ಮಾಡಿರುವಂತಹ ಒಂದು ಜೋಡಿಗೆ ನಾವು ಸೂಪರಾಗಿ ಪಾಯಿಂಟ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವರು ಇವತ್ತಿನ ಈ ಅಷ್ಟು ಡಿಶಲ್ಲಿ ಮೋಸ್ಟ್ ಬೆಸ್ಟೆಸ್ಟ್. ಸೊ ವಿ ಹ್ಯಾವ್ ಗಿವನ್ ಹರ್ 10 ಪಾಯಿಂಟ್ಸ್. ಹ್ಯಾನಾ, ಅವ್ರೇನು ಅಳ್ತಾ ಇದಾರ, ನಗ್ತಾ ಇದಾರ, ಅರ್ಥವೇ ಆಗ್ತಾ ಇಲ್ಲ. ಆನಂದ ಬಾಷ್ಪ. ಅಣ್ಣ, ಸೂಪರ್. ಚಂದ್ರು ಸರ್ಗೆ ಸೂಪರ್ ಅಂತ ಹೇಳ್ಬೇಕು ನಾನು. ಬಟ್ ಚಂದ್ರಸ್ ಪನ್ನೀರ್, ಚಂದ್ರಣ್ಣನ್ ಪನ್ನೀರ್ ಸೂಪರ್ ಆಗಿದೆ. ಫ್ಯಾಂಟಾಸ್ಟಿಕ್. ಹೂಸ್ ಐಡಿಯಾ ವಾಸ್ ದಿಸ್? ಯಾರ್ದು ಐಡಿಯಾ? Both of us, sir. ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗ್. Thank you so much. ನೆಕ್ಸ್ಟ್ ಹೈಯೆಸ್ಟ್. ಇವರು ಕೂಡ ಕೊಟ್ಟಿರುವಂಥ ಒಂದು ಐಟಮಲ್ಲಿ ಒಂದು ಪ್ರಯೋಗ ಮಾಡಿ ಆ ಫ್ಲೇವರ್ ಹೋಗೋದಕ್ಕೆ ಬಿಟ್ಟಿಲ್ಲ. ತಿಂತಾ ಇದ್ರೆ ನನಗೆ ನಮ್ಮ ಅಜ್ಜಿ ಜ್ಞಾಪಕ ಬರ್ತಾರೆ, ಯಾಕಂದ್ರೆ ಕಾಶಿ ಹಲ್ವಾ ಮಾಡ್ಕೊಡೋರು. ಆದರೆ ಇವತ್ತು ಅದೇ ಥರ ಒಂದು ಕಾಶಿ ಹಲ್ವಾ ಥರ ಆ್ಯಪಲ್ ಹಲ್ವಾ ಮಾಡಿರುವಂಥ ಸುಪ್ರಿಯಾ ಅಂಡ್ ಅವರ್ ಮದರ್, ಯು ಗೆಟ್ 8.5 ಪಾಯಿಂಟ್ಸ್. ಬ್ಯೂಟಿಫುಲ್. ಇವನ್ ಯು ಡಿಸರ್ವ್. ಸೂಪರ್. ಸೂಪರ್. ಕಮಿಂಗ್ ಟು ದ ನೆಕ್ಸ್ಟ್ ಡಿಶ್, ಇಟ್ ವಾಸ್ ಅ ವೆರಿ ನ್ಯೂ ಇನ್ವೆನ್ಷನ್ ಅಂತ ಅನ್ನಿಸ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಹೊಂದ್ಕೊಂಡಿತ್ತು. ಸೊ ಇವ್ರಿಗೆ ನಾವು 8 ಅಂಕಗಳನ್ನ ಕೊಟ್ಟಿದ್ದೀವಿ. 8 marks ಫಾರ್ ಅ ವಂಡರ್ಫುಲ್ ಡಿಶ್ ಫಾರ್ ದ ಲವ್ಲಿ ಕಪಲ್ ನಾಗರಾಜ್ ಆ್ಯಂಡ್ ಹಿಸ್ ವೈಫ್. 8 ಅಂಕಗಳು. ಸಾಮಾನ್ಯವಾಗಿ ಮೋದಕ ಖಾರದ್ದು ನಾನಂತೂ ತಿಂದಿಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ನೀವು ಮ್ಯಾಕ್ಸಿಮಮ್ ಒಂದು ಕ್ಯಾಬೇಜ್ ವಡೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ನಿಮ್ಮ ತಲೆಗೆ ಅದು ಬಂದಿತ್ತು ಅಂತ ನಂಗೆ ಚೆನ್ನಾಗಿ ಗೊತ್ತು. ಚೇಂಜ್ ಮಾಡಿರೋ ಬೇರೆ ಮಾಡಿದ್ರಿ, ನಿಜವಾಗ್ಲೂ ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್. ಸೊ ಕಿರಣ್ ಆ್ಯಂಡ್ ಮಾಧುರ್ಯ, ನಿಮ್ಮಿಬ್ಬರಿಗೂ ನಾವು 7.5 ಪಾಯಿಂಟ್ಸ್ ಕೊಟ್ಟಿದ್ದೀವಿ, ವಿಚ್ ಇಸ್ ವೆರಿ ಗುಡ್. ಕಿರಣ್, ನೀವು ಮಾಡಿರುವ ಹಲ್ವಾ ತುಂಬ ಚೆನ್ನಾಗಿದೆ. ಆದರೆ ಒಂದೇ ಪ್ರಾಬ್ಲಮ್ ಏನಂದರೆ, ನೀವು ಪಪ್ಪಾಯ ತೊಗೊಂಡಿದ್ದೀರಲ್ಲ,
ಆ ಪಪ್ಪಾಯ ಸ್ವೀಟ್ ಇಲ್ಲ, ಸ್ವೀಟ್ ತುಂಬ ಕಡಿಮೆ ಅದು. ನೀವು ಅಷ್ಟು ಕಡಿಮೆ ಸ್ವೀಟ್ ಇದ್ದಾಗ ನೀವು ಇನ್ನೂ ಸ್ವಲ್ಪ ಸ್ವೀಟ್ ಹಾಕಬೇಕಾಗಿತ್ತು. ಇಲ್ಲೇನಾಗಿದೆ ಅಂದರೆ ಹಲ್ವಾನಲ್ಲಿ ಸಿಹಿ ಅಂಶ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಹಲ್ವಾ ಬ್ಯೂಟಿಫುಲ್ ಆಗಿದೆ, ಆ ಪಪಾಯ ಘಮ ಅದೆಲ್ಲ ತುಂಬ ಚೆನ್ನಾಗಿದೆ. ಇನ್ನೊಂದು ನೀವು ಚಕ್ಕೆ ಪುಡಿ ಮಾಡಿ ಹಾಕಿದ್ರೆ ಅದ್ರ ಘಮ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ, ಆದರೆ ಸಿಹಿ ಕಡಿಮೆ ಆಗ್ಬಿಡ್ತು. ಸೊ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಿದರೆ ಅದ್ಭುತವಾಗಿರೋದು. ಮಾಧುರ್ಯ ಕಾಲಿಫ್ಲವರ್, ಪುದೀನ ಕಾಲಿಫ್ಲವರ್ ಮಾಡಿದ್ರಿ. ಪುದೀನ ಕಾಲಿಫ್ಲವರ್ ಬೈ ಇಟ್ ಸೆಲ್ಫ್ ಚೆನ್ನಾಗಿದೆ, ಆದರೆ ನನಗೇನು ವಿಶೇಷ ಅನ್ನಿಸ್ತಿಲ್ಲ. ಅರ್ಥ ಆಗ್ತಿದೆಯಾ? ಬಟ್ ಟೇಸ್ಟ್ ವೈಸ್ ಇಟ್ ಇಸ್ ಗುಡ್. ಬಿಕಾಸ್ ಆಫ್ ದಿಸ್ ನಮಗೆ ಏನೋ ಹಂಗೆ ಅನ್ನಿಸ್ಲಿಲ್ಲ. ಬಟ್ ನೆವರ್ದಲೆಸ್ ದ ಟೇಸ್ಟ್ ಇಸ್ ವೆರಿ ಗುಡ್. ಈಗ ಒಂದು ಸಣ್ಣ ಟ್ವಿಸ್ಟು, ಪಾಯಿಂಟ್ಸ್ಗಳು ಹೇಳಾದ್ಮೇಲೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಅವರು ಹೋಗಿ ಕುರ್ಚಿಲ್ ಕೂರ್ಲಿ, ತಪ್ಕೊಂಡು ಮುಟ್ಕೊಟ್ಟು ಎಲ್ಲ ಮಾಡಿ. ಖುಷಿ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ನೀವೇನ್ ಮಾಡ್ಬೋದು ಅನ್ನೋ ಒಂದು ಕಾತರ ನಮ್ಮಲ್ಲಿದೆ. ಸೊ ಆರ್ ಯು ಆಲ್ ರೆಡಿ ಫಾರ್ ದ ಸೆಕೆಂಡ್ ರೌಂಡ್? 1 2 3